ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಹಾಕಿ ಮಾಡುವಂಥ ಇಡ್ಲಿ ಅಲ್ಲ, ಜಸ್ಟ್ ಉದ್ದಿನ ಬೇಳೆ ಮತ್ತು ಅಕ್ಕಿ ಹಾಕಿ ಮಾಡುವಂಥ ಬೇಸಿಕ್ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ ಮಾಡೋದಕ್ಕೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಬಿಗಿನರ್ಸ್ ಯಾರಾದರೂ ಇದ್ದರೆ ನೋಡಿಬಿಟ್ಟು ತಿಳ್ಕೊಳ್ಬೋದು. ಉದ್ದಿನ ಇಡ್ಲಿ ಮಾಡೋದಕ್ಕೆ ಫಸ್ಟಿಗೆ ಒಂದು ಪಾತ್ರೆಗೆ 1 ಲೋಟ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 4ರಿಂದ 5 ಗಂಟೆವರೆಗೂ ನೆನೆಸ್ಕೊಳ್ಬೇಕು. 1 ಲೋಟ ಉದ್ದಿನ ಬೇಳೆಗೆ 2.5 ಲೋಟ ಆಗುವಷ್ಟು ಅಕ್ಕಿ ತೊಗೊಳ್ಬೇಕು. ನಾನಿಲ್ಲಿ ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇಡ್ಲಿ ಅಕ್ಕಿ ಬದಲಿಗೆ ರೇಷನ್ ಅಕ್ಕಿ ಕೂಡ ತೊಗೊಳ್ಬೋದು. ಅಕ್ಕಿನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಒಂದು 3ರಿಂದ 4 ಗಂಟೆ ಆದ್ರೂ ನೆನೆಸ್ಕೊಳ್ಬೇಕಾಗತ್ತೆ. ಉದ್ದಿನ ಬೇಳೆ ಮತ್ತು ಅಕ್ಕಿ ನೆನೆದಾದ ನಂತರ ಅದನ್ನು ರುಬ್ಕೊಳ್ಬೇಕು. ರುಬ್ಬೋದಕ್ಕೆ ನಾನಿಲ್ಲಿ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಉದ್ದಿನ ಬೇಳೆನ ನುಣ್ಣಗೆ ರುಬ್ಕೊಂಡು ಉದ್ದಿನ ಬೇಳೆ ನುಣ್ಣಗೆ ರುಬ್ಬಿ ಆದ ನಂತರ ಇದಕ್ಕೆ ಅಕ್ಕಿ ಹಾಕಿ ರುಬ್ಕೊಳ್ಬೇಕು. ಉದ್ದಿನ ಬೇಳೆ ಹಾಕಿಬಿಟ್ಟು ಸ್ವಲ್ಪನೇ ನೀರನ್ನು ಹಾಕಿ ಫಸ್ಟಿಗೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಒಂದೇ ಸಲಕ್ಕೆ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ಗ್ರೈಂಡ್ ಆಗ್ತಿದ್ದ ಹಾಗೆಯೇ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಉದ್ದಿನ ಬೇಳೆ ನುಣ್ಣಗೆ ಗ್ರೈಂಡ್ ಆಗಿದೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬಾರ್ದು, ತರ್ತರಿಯಾಗಿ ರುಬ್ಕೊಳ್ಬೇಕು. ರವೆ ಇರುತ್ತಲ್ವ, ಆ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು. ಸೊ ಅಕ್ಕಿ ಉದ್ದಿನಬೇಳೆ ಎರಡೂ ಕೂಡ ಗ್ರೈಂಡ್ ಆಗಿದೆ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತೆಗೆದಿಟ್ಕೊಳ್ಳೋಣ ಗ್ರೈಂಡರಿಂದ. ಇವಾಗ ಇದನ್ನು ಫರ್ಮೆಂಟ್ ಮಾಡ್ಕೊಳ್ಬೇಕು, ಹುಳಿ ಆಗೋದಕ್ಕೆ ಬಿಡಬೇಕು. 8ರಿಂದ 10 ಗಂಟೆವರೆಗೂ ಹುಳಿ ಆಗೋದಕ್ಕೆ ಬಿಡಬೇಕು. ಸೊ ಹಿಟ್ಟು ಚೆನ್ನಾಗಿ ಹುಳಿಯಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಇದೆ ಇದು, ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಸೊ ಇಡ್ಲಿ ಹಿಟ್ಟು ಜಾಸ್ತಿ ತೆಳು ಆಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿಬಿಟ್ಟು ಬೇಕಿದ್ದರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಸೊ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸೊ ಹಿಟ್ಟು ರೆಡಿಯಾಗಿದೆ. ಇವಾಗ ಇಡ್ಲಿ ಕಪ್ಸ್ಗೆ ಎಣ್ಣೆ ಹಚ್ಚಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಮತ್ತು ಇಡ್ಲಿ ಬೆಂದಾಗ ಈಸಿಯಾಗಿ ಏಳ್ಸೋದಕ್ಕೆ ಬರುತ್ತೆ. ಸೊ ಸ್ವಲ್ಪನೇ ಎಣ್ಣೆ ಹಚ್ಚಿಟ್ಕೊಳ್ಳಿ. ಎಣ್ಣೆ ಹಚ್ಚಿ ಆದ ನಂತರ ಹಿಟ್ಟನ್ನು ಸೇರಿಸ್ಬಿಟ್ಟು ಇಡ್ಲಿನ ಬೇಯೋದಕ್ಕೆ ಇಡೋಣ. ಸೊ ಅರ್ಧ ಕಪ್ಗೆ ಹಿಟ್ಟು ಹಾಕ್ಕೊಂಡ್ರೆ ಸಾಕು, ಫುಲ್ ಮಾಡ್ಕೊಳ್ಬೇಡಿ. ಫುಲ್ ಮಾಡಿಕೊಂಡ್ರೆ ಮತ್ತು ಇಡ್ಲಿ ಹೊರಗಡೆ ಬರುತ್ತೆ. ಇಡ್ಲಿ ಬೆಂದಾಗ ಉಬ್ಬುತ್ತಲ್ವ, ಹಾಗಾಗಿ ಅರ್ಧ ಕಪ್ಗೆ ಹಿಟ್ಟು ಹಾಕಿಟ್ಕೊಳ್ಳಿ. ಸೊ ಎಲ್ಲ ಕಪ್ಸ್ಗೂ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಅಟ್ಟದಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದ್ಸಲ ನೀರು ಪೂರ್ತಿಯಾಗಿ ಕಾದ ನಂತರ ಇಡ್ಲಿ ತಟ್ಟೆನ ಇಟ್ಬಿಡಿ. ಈ ರೀತಿ ಮಾಡೋದ್ರಿಂದ ಇಡ್ಲಿ ತಟ್ಟೆಗೆ ಸ್ವಲ್ಪನೂ ಇಡ್ಲಿ ಅಂಟೋದಿಲ್ಲ ಮತ್ತು ಈಸಿಯಾಗಿ ಏಳಿಸೋದಕ್ಕೆ ಬರುತ್ತೆ. ನೀರೊಂದ್ಸಲ ಪೂರ್ತಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇಡ್ಲಿ ಕಪ್ಸನ್ನ ಇಡಬೇಕು. ಮುಚ್ಚಿಬಿಟ್ಟು 10ರಿಂದ 15 ನಿಮಿಷದವರೆಗೂ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ಇದನ್ನು. ಸೊ ಬೇಗನೆ ಬೆಂದ್ಬಿಡುತ್ತೆ. ದೊಡ್ಡ ಕಪ್ಸ್ ಆದರೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳ್ಬೋದು. ಸೊ ಇದು ಚೆನ್ನಾಗಿ ಬೆಂದಿದೆ, ರಿಮೂವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ನೀರು ಹಾಕಿಬಿಟ್ಟು ಇಡ್ಲಿ ಕಪ್ಸನ್ನು ನೀರಲ್ಲಿ ಇಟ್ಟಿದ್ದೀನಿ ತಣಿಯೋದಕ್ಕೆ. ಇದು ತಣದಾದ ನಂತರ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಬರುತ್ತೆ, ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಒಂದು ಸಲ ಸುತ್ತಲೂ ಕೈಯಲ್ಲಿ ಬಿಡಿಸ್ಕೊಂಡ್ಬಿಟ್ಟು ಈ ಥರ ಉಲ್ಟಾ ಹಿಡಿದ್ರೆ ಆಯಿತು, ಈಸಿಯಾಗಿ ಬರುತ್ತೆ. ಸ್ವಲ್ಪನೂ ಕೂಡ ತಟ್ಟೆಗೆ ಅಂಟೋದಿಲ್ಲ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಅವಲಕ್ಕಿ ಹಾಕಿಲ್ಲ ಅಂತ ಅನಿಸೋದೇ ಇಲ್ಲ. ಕೆಲವೊಬ್ಬರು ಸಾಫ್ಟ್ ಆಗಬೇಕು ಅಂತ ಅವಲಕ್ಕಿ ಹಾಕಿ ಮಾಡ್ತಾರೆ, ಬಟ್ ಅವಲಕ್ಕಿ ಹಾಕ್ದೇ ಜಸ್ಟ್ ಉದ್ದಿನ ಬೇಳೆ ಮತ್ತು ಅಕ್ಕಿ ಹಾಕಿ ಮಾಡೋದ್ರಿಂದ ಇಡ್ಲಿ ರುಚಿ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಅವಲಕ್ಕಿ ಹಾಕಿದ್ರೆ ಜಸ್ಟ್ ಸಾಫ್ಟ್ ಆಗುತ್ತಷ್ಟೇ, ಬಟ್ ರುಚಿಯಾಗಿ ಬರೋದು ಈ ಥರ ಉದ್ದಿನ ಬೇಳೆ ಮತ್ತು ಅಕ್ಕಿ ಹಾಕಿ ಮಾಡುವಂಥ ಇಡ್ಲಿನೇ. ಸೊ ರುಚಿಯಾಗಿರುವಂಥ ಉದ್ದಿನ ಇಡ್ಲಿನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ಸೊ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.